ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಜ್ಜಿ ಜೊತೆ ನಾನು ನಮ್ಮ ತೋಟದಲ್ಲಿ ತೊಗರಿ ಕುಯ್ಯಕ್ಕೆ ಬಂದಿದ್ದೀನಿ. ತೊಗರಿ ಇದನ್ನ ನೋಡಿ, ಹಸಿ ತೊಗರಿನ ಕೂದ್ಬಿಟ್ಟು ಒಣಗಿರೋ ತೊಗರಿನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಬೇಳೆಕಾಳು ಮಾಡ್ತಾರೆ ನಮ್ಮ ಮನೇಲೆ. ಸೊ ಇದು ನಮ್ಮ ಅಜ್ಜಿ ಕುಯ್ತಾ ಇದ್ದಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಮೊದಲು ಕೂಡ ಮಾಡಿದ್ದೀನಿ, ಆದರೆ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ಫಾರ್ಮಿಂಗ್ ಕೆಲಸ ಎಲ್ಲ ಮಾಡ್ತೀನಿ. ಅಂದರೆ ರೈತರ ಮಗಳಾಗಿರೋದ್ರಿಂದ ನಾನು ಬೇರೆ ಕೆಲಸ ಕೂಡ ಮಾಡ್ತೀನಿ. ಹೊಲ ಉಳೋದ್ರಿಂದ ಹಿಡಿದು ಬಿತ್ತೋದು ಅದೆಲ್ಲ. ಈಗ ಬೆಂಗಳೂರು ಸೇರ್ಕೊಂಡ್ಮೇಲೆ ಎಲ್ಲ ಕಡಿಮೆ ಆಗೋಗಿದೆ. ಯಾವಾಗಾದರೂ ಬಂದರೆ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡ್ತೀನಿ. ಸೊ ಇದು ಅವರಷ್ಟು ಪರ್ಫೆಕ್ಷನ್ ಮಾಡೋಕ್ಕೆ ಬರಲ್ಲ ನನಗೆ, ಬಟ್ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ. ಎಷ್ಟಿದೆ ನೋಡಿ, ನಮ್ಮ ಅಜ್ಜಿ ಜಾಸ್ತಿ ಕುಯ್ತಾ ಇದ್ದಾರೆ, ನಾನು ಕಡಿಮೆ ಕುಯ್ತಾ ಇದ್ದೀನಿ. ಎಲ್ಲನೂ ಕುಯ್ಕೊಬಿಡೋದ? ಹಸಿಕಾಯಿ ಆಮೇಲೆ ಡಿವೈಡ್ ಮಾಡ್ಕೊತೀರಾ? ಅಂದರೆ ಹಸಿಕಾಯಿ ಹಿಂಗಿರೋದು ಬಿಟ್ಬಿಡ್ಬೇಕಾ? ಹೌದಾ? ಅಂದರೆ ಇನ್ನೇನು 1-2 ಇರುತ್ತಲ್ಲ ಇದ್ರೆ. ಹೌದಾ? ಅಲ್ಲ, ಇದು ಅದಕ್ಕೆ ಡಿವೈಡ್ ಮಾಡ್ಕೊಳಕ್ಕಾಗಲ್ವ ಆಮೇಲೆ? ಅದೇ ಈಗ ಊರಿಗೆ ಎತ್ಕೋಬೇಕು ಕುಯ್ಕೋಬೇಕು. ಇದಕ್ಕೆ ಡಿವೈಡ್ ಮಾಡ್ಕೊಳ್ಳೋಣ ಬಿಡು. ನಾನು ಬೆಂಗಳೂರಿಗೆ ಎತ್ಕೊಂಡು ಹೋಗ್ತೀನಿ ಹಸಿಕಾಯಿ ಇದ್ರೆ. ಇದರಲ್ಲಿ ಕುತ್ಕೊಂಡು ಎಲ್ಲ ಕೂದ್ಬಿಟ್ಟು ಎತ್ಕೊಂಡಿದ್ವಿ. ಹಾಂ, ಎಲ್ಲ ಕುದ್ಬಿಟ್ಟು ಬೇಡ ನನಗೆ, ಸ್ವಲ್ಪ ಈ ಕೂದಿರೋದೆಲ್ಲ ನಾನು ಎತ್ಕೊಂಡು. ನೋಡಿ, ಇವೆಲ್ಲ ಹಣ್ಣಾಗ್ಬಿಟ್ಟಿದೆ. ಹಸಿಕಾಯಿನ ಮಾತ್ರ ನಾವು ಉಪ್ಸಾರು ಮಾಡ್ಕೊಳ್ಳೋಕ್ಕೆ, ಸಾಂಬಾರು ಮಾಡ್ಕೊಳ್ಳೋಕೆ ಎತ್ಕೊತೀವಿ. ಇನ್ನು ಮಿಕ್ಕಿದ್ನೆಲ್ಲ ಬೇಳೆಕಾಳು ಮಾಡ್ಕೊತೀವಿ. ಒಂದು ಎರಡು ಇದ್ರೆ ಬಿಟ್ಬಿಡ್ಲಾ? 1-2 ಇರೋ ಕುಯ್ಕೊ. ಇನ್ನೇನು ಇದು ಕುಯ್ಕೊಬಿಡು, ಇದು ಕುಯ್ಕೊಬಿಡು. ಆಗುತ್ತೆ. ಇಲ್ಲಿಗೆಲ್ಲ ನವಿಲು ಬರುತ್ತೆ, ಗೊತ್ತಾ? ನವಿಲು ಬರುತ್ತೆ, ಕೆಲವು ಸಲ ಮೊಲಗಳು ಬರುತ್ತೆ. ಇಲ್ಲೇ ಪಕ್ಕದಲ್ಲೇ ಬೆಟ್ಟ ಇದೆ ಅಲ್ಲ, ಎಲ್ಲ ಪ್ರಾಣಿಗಳು ಬರುತ್ತೆ. ಮತ್ತು ಚಿರತೆ ಬರುತ್ತೆ. ಚಿರತೆ ಬಂದು ನಮ್ಮ ಮನೇಲಿರೋ ಹಸುಗಳು, ಮೇಕೆಗಳನ್ನೆಲ್ಲ ತುಂಬ ಸಾಯಿಸಿದೆ. ಅದು ತುಂಬ ಬೇಜಾರಾಗಿರೋ ವಿಷಯ. ಆದರೆ ಸಾಧು ಪ್ರಾಣಿಗಳು ಬಂದರೆ ಏನೂ ಮಾಡಲ್ಲ, ನೋಡೋಕ್ಕೆ ಖುಷಿ ಆಗುತ್ತೆ. ಆದರೆ ವೈಲ್ಡ್ ಅನಿಮಲ್ಸ್ ಬಂದು ನಮಗೆ ತೊಂದರೆ ಮಾಡ್ತಾಯಿದೆ. ಅದು ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಬಂದು ಅದ್ರ ಜಾಗದಲ್ಲಿ ಇದ್ದೀವಲ್ವಾ. ಸೊ ಅದು ಬಂದು ಹಸು ಕರು ತಿನ್ಕೊಂಡೋದ್ರೂ ಕೂಡ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮದು ಒಂದು ನಾಯಿ ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನೂ ಹಿಡ್ಕೊಂಡ್ಬಿಡ್ತು ರೀಸೆಂಟಾಗಿ, 15 ದಿನ ಆಯಿತು. ಅದಕ್ಕಿಂತ ಮೊದಲು ಒಂದು ಹಸುನ ಅದು ನಾಟಿ ಹಸುನ ಹಿಡ್ಕೊಂಡ್ಬಿಡ್ತು. ಆಮೇಲೆ ಮೇಕೆಗಳನ್ನ ತುಂಬ 3 ಮೇಕೆಗಳು ಹಿಡ್ಕೊಂಡ್ರು. ಆದರೂ ಕೂಡ ಫಾರೆಸ್ಟ್ ಅವರು ಏನೂ ಹೆಲ್ಪ್ ಮಾಡ್ತಾಯಿಲ್ಲ. ತುಂಬ ಇಲ್ಲಿರೋದು ಒಂದು ಬೆನಿಫಿಟ್ಟು, ಇನ್ನೊಂದು ಬೆನಿಫಿಟ್ ಇಲ್ಲ. ಅಂದರೆ ಈ ಥರ ಪ್ರಾಣಿಗಳೆಲ್ಲ ಬಂದು ನಮಗೂ ವ್ಯವಸಾಯ ಮಾಡೋರಿಗೂ ಪ್ರಾಬ್ಲಮ್ ಮಾಡುತ್ತೆ, ಮತ್ತು ಪ್ರಾಣಿಗಳಿಗೂ ಹಿಂಸೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ. ಎಕ್ಸಾಕ್ಟಾಗೆ ಬಂದು ಅಂತಂದರೆ ಇರಿ ನೋಡಿ ತೋರಿಸ್ತೀನಿ. ಇಲ್ಲೇ ನೆಕ್ಸ್ಟು ಬೆಟ್ಟ, ಅಂದರೆ ಅದೇ ಬೆಟ್ಟ, ಬಾಣಂತಮ್ಮನ ಬೆಟ್ಟ ಅಂತ. ಅಲ್ಲಿ ದೇವಸ್ಥಾನ ಇನ್ ಬಿಟ್ವೀನು 2 ಇದರಲ್ಲಿದೆಯಲ್ಲ, ಅಲ್ಲಿ ಬಾಣಂತಮ್ಮನ ದೇವಸ್ಥಾನ ಇದೆ ಮೇಲ್ಗಡೆ ಬೆಟ್ಟಕ್ಕೆ. ವರ್ಷಕ್ಕೊಂದ್ಸಲ ಸಭೆ ಮಾಡ್ತಾರೆ, ಎಲ್ಲರೂ ಊರವರೆಲ್ಲ ಹೋಗಿ ಅಲ್ಲಿ ಇದು ಮಾಡ್ತಾರೆ. ಇದು ಮೂಕಿಕಲ್ ಬೆಟ್ಟ ಅಂತ. ಇಲ್ಲಿ ನಾನು ಆ್ಯಕ್ಚುಲಿ ಇವತ್ತು ಹೋಗೋಣ ಅಂದ್ಕೊಂಡಿದ್ದೆ. ಬಿದ್ರು ಕಡಿಯೋಕ್ಕೆ ಹೋಗ್ತಾರಲ್ಲ, ಅವ್ರ ಜೊತೆ ಹೋಗ್ತೀನಿ ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಬೇಡ ಅಂದರು. ಯಾಕೆಂತಂದರೆ ಅವರು ಹೋದರೆ ಇನ್ನು ಸಾಯಂಕಾಲನೇ ಬರೋದು, ಸಾಯಂಕಾಲ ಗಂಟ ಅವ್ರ ಜೊತೆನೇ ಬರಬೇಕು. ಇಲ್ಲಾಂತಂದರೆ ನನಗೆ ಬೇರೆ ಕರಡಿಗಳಿರುತ್ತೆ, ಚಿರತೆಗಳಿರುತ್ತೆ. ಇಲ್ಲಿ ಮಿನಿಮಮ್ 27 ಚಿರತೆಗಳಿದೆ ಅಂತ ಹೇಳಿದ್ರು. ಸೊ ಕರಡಿಗಳು, ಚಿರತೆಗಳು ಬಂದರೆ ಸರ್ವೈವ್ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು
ನಾನು ಒಬ್ಬಳೇ ಹೋಗೋದು ಬೇಡ ಅಂದರು. ನಾನು ಹೋಗೋದಾದರೆ ಅರ್ಧ ದಾರಿ ಗಂಟ ಅವ್ರ ಜೊತೆ ಹೋಗ್ಬಿಟ್ಟು ವಾಪಸ್ಸು ನಾನು ಒಬ್ಬಳೇ ಬಂದುಬಿಡೋಣ ಅಂದ್ಕೊಂಡೆ ವೀಡಿಯೋ ಮಾಡಿಕೊಂಡು. ಬಟ್ ಇಟ್ಸ್ ನಾಟ್ ಸೇಫ್ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಯಾರೂ ಅಲೋ ಮಾಡಿಲ್ಲ. ಇನ್ನೊಂದ್ಸಲ ನಮ್ಮ ಫ್ಯಾಮಿಲಿ ಅವ್ರು ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಏಕೆಂದರೆ ಇವಾಗ ಬರೋಕ್ಕಾಗಲ್ಲ ಯಾರೂ. ನಮ್ಮದು ರೀಸೆಂಟಾಗೆ ಮನೆ ಕಟ್ತಾ ಇದ್ದೀವಿ ಇಲ್ಲಿ. ನಾವು ಇಲ್ಲಿವರೆಗೂ ಇರೋದು ಹಟ್ ಹೌಸ್ ಅಂತ ಅಂದ್ಬಿಟ್ಟು ಒಂದು ವುಡ್ಡು ಮನೆ, ಚಿಕ್ಕದು ಒಂದು ಗುಡಿಸಲು ಥರ ಇದೆ. ಅದು ಮರದಿಂದ ಕಟ್ಕೊಂಡಿರೋದು. ಅದು ಪ್ರಾಣಿಗಳಿಗೋಸ್ಕರ ಅಂತ ಮಾಡಿದ್ದೀವಿ. ಆ ಪ್ರಾಣಿಗಳಿಗೋಸ್ಕರ ಅಂತಾರ ಮಾಡಿರೋ ಮನೆಯಲ್ಲೇ ನಾವು ಇರ್ತೀವಿ. ಅಂದರೆ ಕೆಳಗಡೆ ಪ್ರಾಣಿಗಳಿರುತ್ತೆ, ಮೇಲ್ಗಡೆ ನಾವಿರ್ತೀವಿ. ಅದರಲ್ಲಿ ಒಂಥರ 2 ಸ್ಟೆಪ್ಪಲ್ಲಿ ಕಟ್ಟಿದ್ದೀವಿ. ಆದರೆ ಮರದಿಂದ ಕಟ್ಟಿರೋ ಮನೆಗಳದು. ಅದು ಆರ್ಟಿಫಿಷಿಯಲ್ ಆಗಿ ಮರದಿಂದ ಕಟ್ಕೊಂಡಿದ್ದೀವಿ. ಆದರೆ ಸೀಟ್ ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ ಅದು ಕೂಡ. ಆದರೆ ತುಂಬ ರಿಚಾಗೂ ಇಲ್ಲ, ಈ ಕಡೆ ಪೂರಾಗೂ ಇಲ್ಲ, ಆ ರೇಂಜಲ್ಲಿ ಮಾಡಿದ್ದೀವಿ. ಬನ್ನಿ, ಯಾರಾದರೂ ಬರ್ತೀನಿ ಅಂತ ಅಂದರೆ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ನೀವು ಕೂಡ 1 ದಿನ 2 ದಿನ ಸ್ಟೇ ಮಾಡ್ಬೋದು.